ರಾಗ ಅಲಂಕಾರಂಗೆ ಸ್ವಾಗತ. ಗೌತಮ ಬುದ್ಧನ ವಿಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ಭಗವಾನ್ ಬುದ್ಧರು ತಮ್ಮ ನಿರಂತರವಾದ ತಪಸ್ಸು ಮತ್ತು ಧ್ಯಾನದಿಂದ ಮಾನವ ಧರ್ಮದ ತತ್ವವನ್ನ ಕಂಡುಕೊಂಡು ಇಡೀ ಜಗತ್ತಿಗೆ ಸಾರಿದ್ರು. ಗೌತಮ ಬುದ್ಧನ ವಿಗ್ರಹಕ್ಕೆ ವಾಸ್ತುಶಾಸ್ತ್ರದಲ್ಲಿ ಅತ್ಯಂತ ಪ್ರಾಮುಖ್ಯತೆ ಇದೆ. ಈ ವಿಗ್ರಹ ಮಾನಸಿಕ ಶಾಂತಿ ಮತ್ತು ಬುದ್ಧಿವಂತಿಕೆಯ ಸಂಕೇತವಾಗಿದೆ. ಬುದ್ಧನ ವಿಗ್ರಹವನ್ನ ಮನೆಯಲ್ಲಿ ಇಡೋದ್ರ ಹಿಂದಿನ ನಂಬಿಕೆಗಳೇನು? ಮೊದಲು ಮನೆಯ ಮುಖ್ಯ ದ್ವಾರದ ಬಾಗಿಲಿನಲ್ಲಿ ವಿಗ್ರಹವನ್ನ ಇಡೋದ್ರಿಂದ ಮನೆಯೊಳಗಡೆ ನಕಾರಾತ್ಮಕ ಶಕ್ತಿಗಳು ಬರೋದನ್ನ ತಡೆಯಬಹುದು. ಆದ್ರೆ ಈ ವಿಗ್ರಹವನ್ನ ನೆಲದ ಮೇಲೆ ಇಡಬಾರ್ದು. ನೆಲದಿಂದ 3 ಅಥವಾ 4 ಅಡಿ ಎತ್ತರದಲ್ಲಿ ಇಡಬೇಕು. ಮನೆಯ ಲಿವಿಂಗ್ ರೂಮ್ನಲ್ಲಿ ಬುದ್ಧನ ವಿಗ್ರಹವನ್ನ ಇಡೋದ್ರಿಂದ ಮನೆಯಲ್ಲಿ ಶಾಂತಿ ವೃದ್ಧಿಯಾಗುತ್ತೆ. ಹಾಗೆ ಈ ವಿಗ್ರಹವನ್ನ ಪಶ್ಚಿಮದ ಕಡೆ ಮುಖ ಮಾಡಿ ಇಡಬೇಕು. ನಿಮ್ಮ ಮನೆಯ ಗಾರ್ಡನ್ ಏರಿಯಾದಲ್ಲಿ ಬುದ್ಧನ ವಿಗ್ರಹವನ್ನ ಇಡೋದ್ರಿಂದ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ಆರ್ಥಿಕ ಸಮಸ್ಯೆ ಕೂಡ ಬರೋದಿಲ್ಲ ಅನ್ನೋ ನಂಬಿಕೆ ಇದೆ. ಇದರ ಜೊತೆಗೆ ದೇವರ ಕೋಣೆಯಲ್ಲಿ ಇಡೋವಾಗ ಪೂರ್ವಾಭಿಮುಖವಾಗಿ ವಿಗ್ರಹವನ್ನ ಇಡಬೇಕು. ನಿಮ್ಮ ಕಣ್ಣಿನ ನೇರಕ್ಕಿರಬೇಕು, ಕೆಳಗಡೆ ಇರಬಾರದು. ಮನೆಯಲ್ಲಿ ಮಕ್ಕಳು ಓದುವ ಕೋಣೆಯಲ್ಲಿ ವಿಗ್ರಹವನ್ನ ಇಟ್ರೆ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ. ಹಾಗೆ ಕಚೇರಿಯಲ್ಲೂ ಸಹ ಬುದ್ಧನ ವಿಗ್ರಹವನ್ನ ಇಡಬಹುದು. ಮನೆಯಲ್ಲಿ ಬುದ್ಧನ ವಿಗ್ರಹವನ್ನ ಇಡುವಾಗ ಬೆಳಕು ಬೀಳುವಂತ ಸ್ಥಳದಲ್ಲಿ ಇಟ್ರೆ ಒಳ್ಳೆಯದು. ಕಂಚು ಮತ್ತು ತಾಮ್ರದಿಂದ ಮಾಡಿದ ಬುದ್ಧನ ಲೋಹದ ಪ್ರತಿಮೆಗಳನ್ನ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ವಾಯುವ್ಯ ದಿಕ್ಕಿನಲ್ಲಿ ಇಟ್ಟರೆ ತುಂಬಾನೇ ಉತ್ತಮ. ದಂಪತಿಗಳು ಮಲಗೋ ಕೋಣೆಯಲ್ಲೂ ಸಹ ಬುದ್ಧನ ವಿಗ್ರಹವನ್ನ ಇಡಬಹುದು. ಆದರೆ ಕೆಲವು ನಿರ್ದಿಷ್ಟವಾದ ಸ್ಥಳಗಳಲ್ಲಿ ಬುದ್ಧನ ವಿಗ್ರಹವನ್ನ ಇಡಬಾರದು. ಸ್ನಾನಗೃಹ, ಶೂ ರ್ಯಾಕ್, ಅಡುಗೆ ಮನೆ, ಮೆಟ್ಟಿಲುಗಳ ಕೆಳಗಡೆ ಬುದ್ಧನ ಪ್ರತಿಮೆಯನ್ನ ಇರಿಸಬಾರದು. ಟಿವಿ, ಕಂಪ್ಯೂಟರ್, ಫ್ರಿಡ್ಜ್ ಪಕ್ಕದಲ್ಲಿ ಬುದ್ಧನ ವಿಗ್ರಹವನ್ನ ಇಡೋದ್ರಿಂದ ಸಕಾರಾತ್ಮಕ ಶಕ್ತಿಯ ಹರಿವಿಗೆ ತಡೆಯಾಗಬಹುದು. ಬುದ್ಧನ ಪ್ರತಿಮೆಯನ್ನ ನೇರ ನೆಲದ ಮೇಲೆ ಇರಿಸದೆ ಕಾರ್ಪೆಟ್ ಅಥವಾ ಮರದ ಮಣೆಯ ಮೇಲೆ ಇರಿಸಬೇಕು. ಪ್ರತಿಮೆಯ ಸುತ್ತಲೂ ಸ್ವಚ್ಛವಾಗಿರುವಂತೆ ನೋಡ್ಕೊಳ್ಬೇಕು. ಇಂತಹ ನೋಡಲು ಸುಂದರ, ಆಕರ್ಷಣೀಯ ಹಾಗೂ ವಾಸ್ತು ತಜ್ಞರು ಹೇಳಿರೋ ರೀತಿಯ ಬುದ್ಧನ ವಿಗ್ರಹಗಳು ನಮ್ಮ ರಾಗ ಆರ್ಟ್ಸ್ನಲ್ಲಿ ಲಭ್ಯ ಇದೆ ಅನ್ನೋದೇ ನಮ್ಮ ಹೆಮ್ಮೆ.